ಲಾರ್ಡ್. ಯಾವ ರೀತಿ ಒಂದು ಬಳ್ಳಿಯು ಕೊಂಬೆಗಳಿಲ್ಲದೆ ಫಲ ಕೊಡೋಕ್ಕಾಗೋದಿಲ್ವೋ, ಅದೇ ರೀತಿ ಏಸಪ್ಪಲ್ಲಿ ನಾವು ನೆಲೆಗೊಂಡ್ರೆ ನಾವು ಫಲ ಕೊಡೋಕ್ಕಾಗೋದು. ದೇವ್ರ ವಾರ್ತೆಯಲ್ಲಿ ಹೇಳ್ತದೆ ನೋಡಿ, ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡದಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬುಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿನ್ನಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ದೇವ್ರ ವಾರ್ತೆಯಲ್ಲಿ ಅದೇ ಹೇಳ್ತದೆ. ಆತನ ಮಾತುಗಳನ್ನು ನಾವು ಕೀಳ್ಪಟ್ಟು ನಡೆಯುವಾಗ ಆತನಲ್ಲಿ ನಾವು ನೆಲೆಗೊಂಡಿರ್ತೇವೆ. ದೇವ್ರು ನಮ್ಮಲ್ಲಿರ್ತಾರೆ. ಆವಾಗ ನಾವೇನೇ